ಕರ್ತನ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಮ್ಮೆ ವೀಕ್ಷಣೆ ಮಾಡ್ತಿರುವ ಸಹೋದರ ಸಹೋದರಿಗೆ ಯೇಸುವಿನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ಅರ್ಪಿಸುತ್ತಾ ಇವತ್ತಿನ ಪೀಠಿಕೆಗಾಗಿ ನಾವು ಪಶ್ಚಾತ್ತಾಪ ಮತ್ತು ಪರಿವರ್ತನೆ ಬಗ್ಗೆ ನಾವು ವಾಕ್ಯವನ್ನು ನೋಡೋಣ. ಲೂಕನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 11ರಿಂದ 24 ನಾವು ತಪ್ಪಿ ಹೋದ ಒಬ್ಬ ಕುಮಾರನ ಬಗ್ಗೆ ನಾವು ಚಿಂತೆ ಮಾಡೋಣ. ಒಬ್ಬನೊಬ್ಬ ಮನುಷ್ಯನು ಇಬ್ಬರು ಮಕ್ಕಳಿದ್ದರು. ಅವನಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರಬೇಕಾದ ತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆ ಬದುಕನ್ನು ಅವನಿಗೆ ಹಂಚಿಕೊಟ್ಟು ಸ್ವಲ್ಪ ದಿವಸದ ಮೇಲೆ ಆ ಕಿರಿಮಗನು ಎಲ್ಲವನ್ನು ಕೂಡಿಸಿಕೊಂಡು ದೂರ ದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟಿಕನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿ ಬಿಟ್ಟನು. ದೇವ ಮಕ್ಕಳೇ, ಇಲ್ಲಿ ನಾವು ನೋಡಬೇಕಾಗಿರೋದು ಒಂದು ವಿಷಯ ಏನಂದರೆ, ಒಬ್ಬ ಮಗನಿಗೆ ಇಬ್ಬರು ಮಕ್ಕಳಿರ್ತಾರೆ. ಆ ಇಬ್ಬರ ಮಕ್ಕಳಲ್ಲಿ ಕಿರಿಯ ಮಗನು ತಂದೆ ಹತ್ರ ಬಂದು, ಅಪ್ಪ, ನನಗೆ ಬರಬೇಕಾ ಆಸ್ತಿಯನ್ನು ಕೊಡು ಅಂತ ಕೇಳ್ಕೊಂಡಾಗ ತಂದೆ ಏನು ಮಾಡ್ತಾನಂದರೆ ತನ್ನ ಬದುಕನ್ನು ಕಟ್ಟಿರುವ ಆ ಸಂಪತ್ತನ್ನು ಮಗನಿಗೆ ವಿಭಾಗ ಮಾಡಿ ಅವನಿಗೆ ಬರತಕ್ಕ ಪಾಲನ್ನು ಆ ಕಿರಿಯ ಮಗನಿಗೆ ಕೊಡ್ತಾನೆ. ಇಲ್ಲಿ ನೋಡುವುದಾದರೆ ಆ ಕಿರಿಯ ಮಗನು ಏನು ಮಾಡ್ತಾನಂತೆ, ತನ್ನ ಅಪ್ಪನ ಮನೆಯಲ್ಲಿ ಇರೋಕ್ಕೆ ಅವನಿಗೆ ಆಸಕ್ತಿ ಇಲ್ಲದೆ ದೂರ ದೇಶಕ್ಕೆ ಹೋಗಬೇಕು ಅಂತ ಅವನು ಚಿಂತೆ ಮಾಡಿ ತನ್ನ ಆಸ್ತಿಯನ್ನೆಲ್ಲ ಒಂದು ಸೇರಿಸಿ ಕೂಡಿಸ್ಕೊಳ್ತಾ ಇದ್ದಾನೆ. ಇಲ್ಲಿ ಅಪ್ಪನ ಮನೆಯಲ್ಲಿ ಅವನಿಗೆ ಸ್ವತಂತ್ರ ಇಲ್ಲ. ಸ್ವತಂತ್ರ ಅಂದರೆ ಯಾವ ಥರ ಸ್ವತಂತ್ರ ಇಲ್ಲ ಅಂದರೆ, ಪಾಪಕ್ಕೆ, ತನ್ನ ಸುಖ ಭೋಗಗಳಲ್ಲಿ ಜೀವನ ಮಾಡೋಕ್ಕೆ ತಂದೆ ಮನೆಯಲ್ಲಿ ಅವನಿಗೆ ಸ್ವತಂತ್ರ ಇಲ್ಲದ ಕಾರಣ ಅವನೇನು ಮಾಡ್ತಾನೆ, ತನ್ನ ಸ್ವಂತ ಬದುಕನ್ನು ಇಚ್ಛಾನುಸಾರವಾಗಿ ಏನಂದರೆ ಪಟಿಂಗನಾಗಿ ಬದುಕಬೇಕು ಅಂತೇಳಿ ಅವನು ಏನು ಮಾಡ್ತಾನಂದರೆ ದೂರ ದೇಶಕ್ಕೆ ಹೋಗಬೇಕು ಅಂತೇಳಿ ತನ್ನ ತಂದೆಯ ಆಸ್ತಿಯಲ್ಲಿ ಅವನು ಪಾಲು ತಗೊಂಡು ಏನು ಮಾಡ್ತಾನಂತೆ, ದೂರ ದೇಶಕ್ಕೆ, ತಂದೆಗೆ ಗೊತ್ತಿಲ್ಲದಂಥ ಒಂದು ದೂರ ದೇಶಕ್ಕೆ ಹೋಗಿ ಅಲ್ಲಿ ಪಟಿಂಗನಾಗಿ ಬದುಕ್ತಾ ಇದ್ದಾನೆ. ಈ ಪಟಿಂಗ ಅನ್ನೋ ಪದದ ಅರ್ಥ ಏನಂದರೆ, ಈ ಗ್ರೀಕ್ ವರ್ಡದಿಂದ ಇದನ್ನು ನಾವು ತೆಗೆಯಲ್ಪಡುತ್ತದೆ. ಈ ಪಟಿಂಗ ಅನ್ನೋ ಪದದ ಅರ್ಥ ಏನಂದರೆ, ಒಂದು ಮನುಷ್ಯ ಹುಡುಕತನದಿಂದಲೂ ಅಧಿಕಾರದಲ್ಲಿ ಅವನು ಅದಕ್ಕೆ ಬಾನಿಸರಾಗದೆ ಅಧಿಕಾರವನ್ನು ಮೀರಿ ಜೀವನ ಮಾಡೋದಕ್ಕೂ ಮತ್ತು ದುಷ್ಕೃತ್ಯಗಳಲ್ಲಿ ಜೀವನ ಮಾಡೋದಕ್ಕೂ ಇದು ಪಟಿಂಗದ ಬದುಕು ಅಂತ ನಾವು ನೋಡ್ಬೋದು. ಈ ಪಟಿಂಗದ ಬದುಕನ್ನು ಈ ಕಿರಿಯ ಮಗ ಏನಂತೆ ಅನುಭವಿಸಲು ದೂರ ದೇಶಕ್ಕೆ ಹೋಗ್ತಾನೆ. ಆ ದೂರ ದೇಶದಲ್ಲಿ ಅವನು ಪಟಿಂಗನಾಗಿ ಬದುಕ್ತಾನೆ. ಪಟಿಂಗನಾಗಿ ಬದುಕಿ ತನ್ನ ಇದ್ದ ಆಸ್ತಿಯನ್ನು, ತಂದೆ ಕೊಟ್ಟ ಸಕಲ ಐಶ್ವರ್ಯವನ್ನು ಏನು ಮಾಡ್ತಾ ಇದ್ದಾನಂದರೆ, ಅವನು ಈ ಜೀವಿತಕ್ಕೆ ಅಲ್ಲಿ ಪಟಿಂಗವಾಗಿ ಬದುಕಿ ಏನು ಬೇಕೋ ಅವನು ಸಂತೋಷವಾಗಿ ಜೀವನ ಮಾಡಿ ಅವನು ಏನು ಮಾಡ್ತಾ ಇದ್ದಾನಂದರೆ ತನ್ನ ಆಸ್ತಿಯನ್ನು, ದುಡ್ಡನ್ನು ಎಲ್ಲ ಏನು ಮಾಡಿ ಅತಿ ಶೀಘ್ರವಾಗಿ ಅವನು ಕಳೆದುಕೊಳ್ತಾನೆ. ಈ ಸುಖ ನೆಮ್ಮದಿಯಿಂದ ಅವನು ಬದುಕಬೇಕಾದ ಈ ಕಿರಿಯ ಮಗನು ಏನು ಮಾಡ್ತಾನಂದರೆ ದೂರ ದೇಶಕ್ಕೆ ಹೋಗಿ ಆಸ್ತಿಯನ್ನೆಲ್ಲ ಹಾಳು ಮಾಡಿ ಸೊರಗೆ ಮಾಡಿ ಕೆಟ್ಟ ಪಾಪಗಳಿಗೆ ಅವನು ಅದನ್ನು ಖರ್ಚು ಮಾಡಿ ದುಂಡು ವೆಚ್ಚ ಮಾಡಿ ಅವನೇನು ಮಾಡ್ತಾಯಿದ್ದಾನೆ, ಕಳೆದುಕೊಂಡು ಅವನು ಬರಿಗೈಯಾಗಿ ಅತಿ ಶೀಘ್ರವಾಗಿ ಅವನೇನು ಮಾಡ್ತಾಯಿದ್ದಾನೆ, ಬರಿಗೈಯಾಗಿ ಬರ್ತಾಯಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಅವನು ಹಾಳು ಮಾಡಿಕೊಂಡು ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂತು ಅಂತ ಹೇಳ್ತದೆ. ದೇವರ ಮಕ್ಕಳೇ, ಅವನು ಆ ದುಡ್ಡನ್ನೆಲ್ಲ ಏನು ಮಾಡ್ತಾನಂದರೆ ಕೆಟ್ಟ ಕೆಲಸಗಳಿಗೆ ಪಟಿಂಗನಾಗಿ ಬದುಕಿ ತನಗೆ ಹೇಗೆ ಬೇಕೋ ಅವನು ಜೀವನ ಮಾಡಬೇಕು ಅನ್ಸ್ಕೊಂಡಿದ್ನೋ ಆ ಥರ ಎಲ್ಲ ಅವನು ಜೀವನ ಮಾಡಿ ಏನು ಮಾಡ್ತಾಯಿದ್ದಾನಂದರೆ ಆ ದುಡ್ಡೆಲ್ಲ ಅತಿ ಶೀಘ್ರವಾಗಿ ಕಳ್ಕೊತಾನೆ. ಮಕ್ಕಳೇ, ಅವನು ಸುಖವಾಗಿ ಬದುಕಿ ಅವನು ಯಾವ ರೀತಿ ಬದುಕಬೇಕು ಅಂದ್ಕೊಂಡಿದ್ನೋ ಆ ರೀತಿ ಅವನು ಬದುಕಿ ಏನು ಮಾಡ್ತಾ ಇದ್ದಾನೆ, ತನ್ನ ದೇಹಕ್ಕೆ ಏನು ಸುಖ ಬೇಕಾಗಿತ್ತೋ ಅದನ್ನೆಲ್ಲ ಪಡೆದುಕೊಂಡು ಅತಿ ಶೀಘ್ರವಾಗಿ ಅವನು ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ದಾನೆ. ಅತಿ ಶೀಘ್ರವಾಗಿ ಅವನು ದುಡ್ಡನ್ನು ಕಳೆದುಕೊಳ್ತಾನೆ. ಆ ಕಳೆದುಕೊಂಡಾಗ ಏನಾಗುತ್ತಂದರೆ ಆ ದೇಶಕ್ಕೆ, ದೂರ ದೇಶಕ್ಕೆ ಏನಾಗುತ್ತೆ, ಬರಗಾಲ ಬರುತ್ತೆ. ಬರಗಾಲ ಬಂದಾಗ ಏನು ಮಾಡುತ್ತೆ, ಅವನ ಹತ್ರ ದುಡ್ಡು ಇಲ್ಲ, ಏನೂ ಇಲ್ಲ. ಅವಾಗ ಏನು ಮಾಡ್ತಾನೆ, ಅಲ್ಲಿರೋ ಒಬ್ಬ ಕೆಲಸದವ್ರ ಹತ್ರ ಅವನು ಕೆಲಸಕ್ಕೆ ಸೇರ್ತಾನೆ. ಕೆಲಸಕ್ಕೆ ಸೇರಿದಾಗ ಆ ಮನುಷ್ಯ ಏನು ಮಾಡ್ತಾ ಇದ್ದಾನಂದರೆ ಹಂದಿ ಮೇಯಿಸುವ ಕೆಲಸವನ್ನು ಅವನಿಗೆ ಕೊಡ್ತಾನೆ. ಆ ಹಂದಿ ಮೇಯಿಸುವ ಕೆಲಸವನ್ನು ಅವನು ಮಾಡುವಾಗ ಬರಗಾಲ ಪ್ರದೇಶ ಆದ್ದರಿಂದ ಅವನಿಗೆ ಊಟಕ್ಕೂ ಅವನಿಗೆ ತುಂಬ ತೊಂದರೆ ಆಗ್ಬಿಡುತ್ತೆ. ಆವಾಗ ಹಂದಿಗೆ ಹಾಕುವ ಆಹಾರವನ್ನು ತಿನ್ನಬೇಕು ಅಂತೇಳಿ ಅವನು ಆಸೆ ಪಡ್ತಾನೆ. ದೇವರ ಮಕ್ಕಳೇ, ಆಸೆ ಪಟ್ಟಾಗ ಆ ಆಹಾರ ಕೂಡ ಆ ಕಿರಿಯ ಮಗನಿಗೆ ಸಿಕ್ಕದಿರಾಗುತ್ತೆ. ಆವಾಗ ಅವನು ಏನಾಗ್ತಾನೆ ಅಂದರೆ
ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ, ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಮತ್ತು ಮನಸ್ಸಾಂತರ ಹೊಂದಿ, ದೇವ ಮಕ್ಕಳೇ, ಅವನು ನಮ್ಮ ತಂದೆಯ ಮನೆಯಲ್ಲಿ ಎಷ್ಟೋ ಕೂಲಿ ಆಳು, ಎಷ್ಟೋ ಜನ ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದಾರಲ್ಲ, ನಾನು ಇವತ್ತು ಒಂದೇ ಒಂದು ಹೊತ್ತಿನ ಊಟಕ್ಕಾಗಿ ನಾನು ಇವತ್ತು ಅಲಿತಾ ಇದ್ದೀನಲ್ಲ, ನನಗೆ ಊಟ ಸಿಕ್ಕದಿರ ನಾನು ಸಾಯ್ಬೋದೇನೋ ಅಂತ ಅವನು ಯೋಚನೆ ಮಾಡಿ ಏನು ಮಾಡ್ತಾನಂದರೆ ಪಶ್ಚಾತ್ತಾಪದಿಂದ ಯೋಚನೆ ಮಾಡಿ, ಅಪ್ಪ ಪರಲೋಕಕ್ಕೂ ನಮ್ಮ ಅಪ್ಪಗೂ ನಾನು ಇಬ್ಬರಿಗೂ ನಾನು ವಿರೋಧವಾಗಿ ನಡೆದು ನನ್ನ ಪಾಪಿತ ಜೀವಿತವನ್ನು ಮಾಡಿದ್ದೇನೆ. ನಾನು ನಮ್ಮ ತಂದೆ ಹತ್ರಕ್ಕೆ ಹೋಗಬೇಕು. ಅಲ್ಲಿ ಒಂದು ನನ್ನ ಅಪ್ಪ ನನ್ನ ಮಗನಾಗಿ ಸ್ವೀಕರಿಸಿಲ್ಲ ಅಂದ್ರೂ ಒಂದು ಕೂಲಿಯ ಕೆಲಸದವನಾಗಿ ನಾನು ಹೋಗಿ ಅಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಅವನು ಯೋಚನೆ ಮಾಡಿ ಏನು ಮಾಡ್ತಾ ಇದ್ದಾನೆ ಅಂದರೆ ಮತ್ತೆ ಆ ದೂರ ದೇಶವನ್ನು ಬಿಟ್ಟು ಮತ್ತೆ ಅವನು ಏನು ಮಾಡ್ತಾ ಇದ್ದಾನೆ, ತನ್ನ ಸ್ವಂತ ಅಪ್ಪನ ಊರಿಗೆ ಬರಬೇಕು ಅಂತೇಳಿ ಅವನು ಡಿಸೈಡ್ ಮಾಡಿ ಬರ್ತಾರವಾಗ ಏನು ಆಗುತ್ತಂದರೆ, ದೂರದಿಂದ ಬರ್ತಾರೋ ಆ ಮಗನನ್ನು ಅಪ್ಪ ನೋಡ್ತಾನೆ. ಅಪ್ಪ ನೋಡಿ ಏನು ಮಾಡ್ತಾನೆ, ಅವನು ಹೋಗಿ ಅವನು ಅಪ್ಪಿಕೊಂಡು ಅವನಿಗೆ ಮುದ್ದಿಡ್ತಾ ಇದ್ದಾನೆ. ಅಯ್ಯೋ, ನನ್ನ ಮಗನು ಹಿಂತಿರುಗಿ ಬಂದೆ, ಮತ್ತೆ ಅವನು ನನ್ನನ್ನು ಯೋಚನೆ ಮಾಡಿ ಮತ್ತೆ ಪಶ್ಚಾತ್ತಾಪ ಪಟ್ಟು ನನ್ನ ಹತ್ರಕ್ಕೆ ಬಂದೆ ಅಂತೇಳಿ ಆ ತಂದೆ ಅವನ್ನ ಮುದ್ದಿಡ್ತಾ ಇದ್ದಾನೆ. ಅವಾಗ ಮಗ ಹೇಳ್ತಾನೆ, ಅಪ್ಪ ನಾನು ನಿನಗೆ ಎಷ್ಟೋ ಕೆಟ್ಟ ಅನಾರೋಗ್ಯ ಮಾಡಿದ್ದೀನಪ್ಪ, ನೀನು ನನ್ನನ್ನು ಕ್ಷಮಿಸಪ್ಪ ಅಂತೇಳಿ ನನ್ನೊಂದು ಕೂಲಿ ಕೆಲಸನಾಗನ ನನ್ನ ಸೇರಿಸ್ಕೊ ಅಂತ ಹೇಳಿದಾಗ ತಂದೆ ಹೇಳ್ತಾ ಇದ್ದಾರೆ, ಅವನಿಗೆ ಹೊಸವಾದ ನಿಲುವಂಗಿ ತಂದು ಕೊಡ್ರಿ, ಹೊಸ ಬಟ್ಟೆಯನ್ನು ಅವನಿಗೆ ತೊಗೊಬಂದು ಹಾಕ್ರಿ, ಅವನ ಕೈಗೆ ಉಂಗುರ ಹಾಕಿ, ಅವನ ಕಾಲಿಗೆ ಚಪ್ಪಲಿಲ್ಲ, ಅವನಿಗೆ ಕಾಲಿಗೆ ಚಪ್ಪಲಿ ತಂದು ಕೊಡಿ ಅಂತೇಳಿ ಕೆಲಸದವ್ರಿಗೆ ಹೇಳಿ ಅವನಿಗೆ ಶೃಂಗಾರ ಮಾಡ್ತಾರೆ. ಶೃಂಗಾರ ಮಾಡಿ ಇವತ್ತು ನನ್ನ ಮಗ ಸತ್ತೋಗಿದ್ದ ಮತ್ತೆ ಬದುಕಿದ್ದಾನೆ ಅಂತೇಳಿ ಹಬ್ಬ ಮಾಡೋಣ ಅಂತೇಳಿ ಕುರಿಯನ್ನು ಹೊಡೆದು ಅವತ್ತು ಹಬ್ಬ ಮಾಡ್ತಾರೆ. ದೇವರ ಮಕ್ಕಳೇ, ಇಲ್ಲಿ ನಾವು ನೋಡಬೇಕಾಗಿರೋದು ಒಂದು ಏನಂದರೆ, ಈ ಅನೇಕ ಯೌವನಸ್ಥರು ತನ್ನ ಸ್ವಂತ ಮನೆಯಲ್ಲಿ ಜಾಗದಲ್ಲಿ ಅವ್ರಿಗೆ ಸ್ವಾತಂತ್ರ್ಯ ಇರಲ್ಲ. ಏನಕ್ಕೆ ಸ್ವಾತಂತ್ರ್ಯ ಇರಲ್ಲ ಅಂದರೆ, ಅವರು ಮಾಡುವ ಪಾಪಗಳಿಗೆ, ಅವ್ರು ಏನೋ ಒಂದು ಕೆಟ್ಟ ಚಿಂತೆಗಳು ಏನೇನು ಮಾಡ್ತಾ ಇದ್ದಾರೋ ಅದಕ್ಕೆ ದೂರವಾಗಿ ನಮ್ಮ ತಂದೆ ತಾಯಿ ನಾನು ಬಿಟ್ಟು ಹೋಗಬೇಕು ಅಂತೇಳಿ ಇವತ್ತು ಅನೇಕ ಯೌವನಸ್ಥರು ಏನು ಮಾಡ್ತಾ ಇದ್ದಾರೆ ಅಂದರೆ ಬಿಟ್ಟು ಹೋಗ್ತಾ ಇದ್ದಾರೆ. ಬಿಟ್ಟೋಗಿ ಅನೇಕ ಪ್ರದೇಶಗಳಿಗೆ ಹೋಗಿ ಅವರು ಕೆಟ್ಟ ಚಿಂತೆಗಳನ್ನು, ಕೆಟ್ಟ ಕೆಲಸವನ್ನು ಮಾಡಿ ತನ್ನ ದೇಹವನ್ನು ಅನಾರೋಗ್ಯದಿಂದ ಅವರು ಮಾಡ್ಕೊತಾ ಇದ್ದಾರೆ. ದೇವರ ಮಕ್ಕಳೇ, ಈ ದೂರದ ದೇಶ ಅನೇಕ ದಿನ, ಅದು ಜಾಸ್ತಿ ದಿನ ಇರೋದಿಲ್ಲ ಮಕ್ಕಳೇ. ಈ ಪಾಪದ ಜೀವಿತ ನಮಗೇನಾಗುತ್ತಂತೆ, ಬೈಬಲ್ ಏನು ಹೇಳುತ್ತಂತೆ, ಪಾಪದ ಜೀವಿತ ನಮಗೆ ಮರಣವನ್ನು ತಂದುಕೊಡುತ್ತೆ, ನಮಗೆ ರೋಗವನ್ನು ತಂದುಕೊಡುತ್ತೆ, ಅಸಾಧಾಮಾನವನ್ನು ತಂದುಕೊಡುತ್ತೆ. ನಮ್ಮ ಮನಸ್ಸಿಗೆ ಅದು ಯಾವತ್ತೇ ಆಗಲಿ ತೃಪ್ತಿ ಪಡಿಸೋದಿಲ್ಲ. ಅದು ನಮ್ಮನ್ನು ಸುಖವಾಗಿ ನಮಗೊಂದು 2 ದಿನ ಸುಖ ಕೊಟ್ಟರು ಅದು ಅಂತ್ಯ ನಮಗೆ ಅದು ಮರಣವಾಗಿರುತ್ತದೆ ಮತ್ತು ಅನಾರೋಗ್ಯದಿಂದ, ಅಸಮಾಧಾನದಿಂದ ನಮ್ಮ ಸಂಸಾರಗಳು ತುಂಬುತ್ತೆ. ಯಾರ್ಯಾರು ದೇವ ಮಕ್ಕಳು ಈ ಥರ ಯೋಚನೆ ಮಾಡ್ತಾ ಇದ್ದಾರೆ ಯೌವನಸ್ಥರು, ಅವ್ರಿಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ತಂದೆ ಮನೆಯಲ್ಲಿದ್ದು ನೀವು ಅವ್ರ ತಂದೆ ಏನು ಹೇಳ್ತಾರೋ ಅದೇ ರೀತಿ ನಡೆದುಕೊಂಡ್ರೆ ನಿಮ್ಮ ಜೀವಿತ ಸುಖಕರವಾಗಿಯೂ ಶಾಂತಿಕರವಾಗಿಯೂ ಅವ್ರಿಗೆ ಒಂದು ಒಳ್ಳೆಯ ಗೌರವವಾಗಿಯೂ ಇರುತ್ತದೆ. ನಾವೆಲ್ಲೋ ದೂರ ದೇಶಕ್ಕೆ ಹೋಗಿ ಅಯ್ಯೋ ನಾವು ಅಲ್ಲಿ ಪಾಪ ಮಾಡಬೇಕು, ನಮ್ಮ ತಂದೆ ನಮ್ಮನ್ನು ಬಿಡ್ತಾ ಇಲ್ಲ, ನಮ್ಮ ತಂದೆ ನಮಗೆ ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ ಅಂತ ನಾವು ಯೋಚನೆ ಮಾಡೋದಕ್ಕಿಂತ ಯೌವನಸ್ಥರಿಗೆ ನಾನು ಹೇಳೋದಂದರೆ, ನೀವು ನಿಮ್ಮ ಪರಿಶುದ್ಧತೆಯನ್ನು ನೀವು ತಂದೆಗೆ ಗೌರವವಾಗಿಯೂ ನಿಮ್ಮ ತಾಯಿಗೆ ಗೌರವವಾಗಿಯೂ ನೀವು ನಡೆದುಕೊಂಡ್ರೆ ದೇವರ ಮಕ್ಕಳೇ ಇದು ಒಳ್ಳೆಯದಾಗಿರುತ್ತೆ. ಹೇಗೆ ನಾವು ಈ ಕಿರಿಯ ಮಗನು ತನ್ನ ಬದುಕನ್ನೆಲ್ಲ, ತನ್ನ ಆಸ್ತಿಯನ್ನೆಲ್ಲ ಹೇಗೆ ಪರದೇಶಕ್ಕೆ ಹೋಗಿ ಕಳೆದುಕೊಂಡು ಆ ರೀತಿ ನಾವು ಆಗದಂತೆ ನೋಡಿ ದೇವ ಮಕ್ಕಳೇ, ಹೇಗೆ ಹಿಂತಿರುಗಿ ಬಂದಾಗ ತನ್ನ ಮಗನನ್ನು ತಂದೆ ಸೇರಿಸ್ಕೊಂಡು ಪ್ರೀತಿಯಿಂದ ಸೇರಿಸ್ಕೊಂಡು ಹಬ್ಬ ಮಾಡಲು ಶುರು ಮಾಡ್ತಾನೆ. ಅದೇ ಮಕ್ಕಳೇ, ನಿಮ್ಮ ಹೃದಯದಲ್ಲಿ, ನಿಮ್ಮ ಜೀವಿತದಲ್ಲಿ ಪಾಪದ ಜೀವಿತಗಳಲ್ಲಿ ನೀವು ಬಿದ್ದಿರ್ಬೋದು. ಅನೇಕ ಪಾಪಗಳಲ್ಲಿ ನಿಮ್ಮ ಜೀವಿತಗಳು ಬಿದ್ದು ದೇವರನ್ನು ಬಿಟ್ಟು ದೂರ ಹೋಗಿ ನೀವು ನಾನಾ ಬಿಸ್ನೆಸ್ ಮಾಡಿರ್ಬೋದು, ನಾನಾ ಚಿಂತನೆಗಳು ಮಾಡಿರ್ಬೋದು, ನಾನಾ ಕೆಟ್ಟ ಪಾಪಗಳಲ್ಲಿರ್ಬೋದು. ಇವತ್ತು ದೇವ್ರ ಮಕ್ಕಳೇ, ನೀವು ಇವತ್ತು ಅದರಲ್ಲಿ ಅಸಮಾಧಾನ ಇದ್ದೀರಾ ಅಂತ ನಾನು ಚಿಂತೆ ಮಾಡ್ತಾ ಇದ್ದೀನಿ. ಅದನ್ನು ಬಿಟ್ಟು ನೀವು ಯೇಸು ಕಡೆಗೆ ನಿಮ್ಮ ಮನಸ್ಸನ್ನು ಪಶ್ಚಾತ್ತಾಪ ಮತ್ತು ನೀವು ಮತ್ತೆ ತಿರುಗಿ ಬಂದರೆ ಯೇಸು ನಿಮ್ಮನ್ನು ಅಪ್ಪಿಕೊಳ್ಳಲು ಸಿದ್ಧನಾಗಿದ್ದಾನೆ. ಮತ್ತೆ ನಿಮಗೆ ಆ ಮಗನ ಸ್ಥಾನ ಕೊಡಲು ದೇವರು ಸಿದ್ಧನಾಗಿದ್ದಾನೆ. ಮತ್ತೆ ನಿಮಗೆ ಆ ಮನೆಯ ವಾತಾವರಣ, ಒಂದು ಸಮಾಧಾನದ ವಾತಾವರಣ ನಿಮ್ಮ ಜೀವಿತಗಳಲ್ಲಿ ಬರ್ತದೆ. ದೇವರ ಮಕ್ಕಳೇ, ಯಾರು ಈ ಪಾಪ ಜೀವಿತಗಳಲ್ಲಿ ಯೇಸು ಸ್ವಾಮಿನ ಜಾಸ್ತಿ ದೂರ ಬಿಟ್ಟು ಹೋಗಿ ನೀವು ಪರದೇಶಗಳಲ್ಲಿ ನೀವೇನಾಗಿದ್ದೀರಾ ಪಟಿಂಗರಾಗಿ ಜೀವಿತ ಯಾರು ನಡೆಸ್ತಾ ಇದ್ದೀರೋ ಅವರೆಲ್ಲ ಮತ್ತೆ ಹಿಂತಿರುಗಿ ಬಂದು ಮತ್ತೆ ತಂದೆಗೆ ಒಂದು ತಕ್ಕ ಮಗನಾಗಿ ನೀವು ಜೀವನ ಮಾಡಬೇಕು ಅಂತಾಗಿ ನಾನು ನಿಮ್ಮಲ್ಲಿ ಕೋರ್ತಾ ಇದ್ದೇನೆ. ಈ ಪಾಪದ ಜೀವಿತ ನಿಮಗೆ ಮರಣವನ್ನು, ಅಸಮಾಧಾನವನ್ನು, ರೋಗವನ್ನು ತಂದಾಕುತ್ತೆ ಹೊರತು ಮತ್ತೇನೂ ಅದರಿಂದ ನಿಮಗೆ ಸುಖ ಇಲ್ಲ. ದೇವ ಮಕ್ಕಳೇ, ನೀವು ಯೋಚನೆ ಮಾಡಿ, ನಮ್ಮ ಜೀವಿತ ಇವತ್ತು ನಾವು ತಂದೆ ಮನೆಯಲ್ಲಿದ್ದೀರಾ, ಇನ್ನಾದರೆ ಬೇರೆ ದೂರದ ದೇಶದಲ್ಲಿ ಹೋಗಿದ್ದೀರಾ ನಾವು ಅಂತ ನೀವು ಯೋಚನೆ ಮಾಡಿ. ದೂರ ದೇಶದಲ್ಲಿರೋ ಮಕ್ಕಳು ಅದನ್ನು ಹಿಂತಿರುಗಿ ತಂದೆಯ ಮನೆಗೆ ಮತ್ತೆ ಬಂದು ನೀವೊಂದು ಸಮಾಧಾನದಿಂದ, ಸಂತೋಷದಿಂದ, ಆರೋಗ್ಯದಿಂದ ನೀವು ಜೀವನ ಮಾಡಿದ್ರೆ ಪರಲೋಕ ರಾಜ್ಯವು ಸಂತೋಷ ಪಡುತ್ತೆ. ಇಲ್ಲಿರೋ ತಂದೆಯು ನಿಮ್ಮನ್ನು ಸಂತೋಷವಾಗಿ ನೋಡ್ಕೊತಾರೆ. ದೇವರ ಮಕ್ಕಳೇ, ಈ ಚಿಕ್ಕ ಒಂದು ಸಂದೇಶವನ್ನು ಕೊಟ್ಟ ದೇವರ ಮಕ್ಕಳಿಗೆ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ನಿಮಗೋಸ್ಕರ ಒಂದು ಚಿಕ್ಕ ಒಂದು ಪ್ರೇಯರ್ ಮಾಡ್ತೀನಿ. ಪರಲೋಕದಲ್ಲಿರೋ ನನ್ನ ತಂದೆ, ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಿ ಕರ್ತನೆ. ಅಪ್ಪ, ಕೆಟ್ಟು ಹೋದ ಕುಮಾರನು ಕರ್ತನೆ ಹೇಗೆ ಕರ್ತನೆ ತಿರುಗಿ
ತನ್ನ ತಂದೆ ಹತ್ರ ಬಂದು ಕರ್ತನೆ ಪಶ್ಚಾತ್ತಾಪ ಹೃದಯದಿಂದ ಕರ್ತನೆ ಬಂದು ಕರ್ತನೆ ಅಪಾಲೆ ಕರ್ತನೆ ಹೇಗೆ ಪರಿವರ್ತನೆ ಹೊಂದನೋ ಅದೇ ರೀತಿ ಕರ್ತನೆ ನಾನಾ ಯುವಕರು ಕರ್ತನೆ ಇವತ್ತು ದೂರದ ದೇಶಗಳಿಗೆ ಹೋಗಿ ಅನೇಕ ಚಟಗಳಿಂದ ಅನೇಕ ಪಾಪಗಳಲ್ಲಿ ಬಿದ್ದಿ ಕರ್ತನೆ ಅವರು ಕರ್ತನೆ ರೋಗಗಳಿಗೆ ತುತ್ತಾಗಿ ಅಸಾಧಾರಣ ಕರ್ತನೆ ತುತ್ತಾಗಿ ಕರ್ತನೆ ಸಮಾಧಾನದಿಲ್ಲದಿರೋ ಕರ್ತನೆ ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿಗಳಲ್ಲಿದ್ದಾರೆ ಕರ್ತನೆ ಅಂಥ ಮಕ್ಕಳನ್ನ ಕರ್ತನೆ ನಿನ್ನ ರಕ್ಷಣೆ ಮಾಡಿ ಕರ್ತನೆ ಮತ್ತೆ ಅವ್ರು ಹಿಂತಿರುಗಿ ಬಂದು ಕರ್ತನೆ ನಿನ್ನ ನಾಮವನ್ನು ಅರ್ಥಕೊಂಡು ಕರ್ತನೆ ಮತ್ತೆ ಒಂದು ಹೊಸ ಜೀವಿತವನ್ನು ಕರ್ತನೆ ಪರಲೋಕ ರಾಜ್ಯವು ಮತ್ತು ಭೂಲೋಕ ರಾಜ್ಯವು ಕರ್ತನೆ ಸಂತೋಷ ಪಡುವಂತೆ ಕರ್ತನೆ ಒಂದು ಅದ್ಭುತ ಮಾಡು ಕರ್ತನೆ ಒಂದು ಪಾಪಿಯನ್ನು ಕರ್ತನೆ ನೀನು ಬಿಡಲ್ಲ ಅಂತ ಹೇಳಿದೆ ಕರ್ತನೆ ಅವರನ್ನು ಕರ್ತನೆ ಹಿಂತಿರುಗಿ ಬಂದರೆ ಕರ್ತನೆ ಸಂತೋಷ ಪಡುತ್ತೆ ಅಂತ ಹೇಳಿದ ದೇವರೇ ಯಾರು ಈ ಮೆಸೇಜ್ ನೋಡ್ತಾರೆ ಕರ್ತನೆ ಅವರ ಪಾವಿತ ಜೀವಿತಗಳನ್ನು ಬಿಟ್ಟು ಕರ್ತನೆ ಅವ್ರು ತಿರುಗಿ ಕರ್ತನೆ ನಿನ್ನ ನಾಮದ ಕಡೆಗೆ ಬರಲು ನೀನು ಸಹಾಯ ಮಾಡು ಕರ್ತನೆ ಅವರಿಗೆ ನಿನ್ನ ಸಂದೇಶವನ್ನು ಮುಟ್ಟಿಸು ಕರ್ತನೆ ಅವ್ರ ಹೃದಯಗಳಲ್ಲಿ ಮಾತಾಡು ಕರ್ತನೆ ನೀನು ಹೀಗೆ ಅದ್ಭುತ ಕಾರ್ಯ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ ಈ ಚಿಕ್ಕ ಪ್ರಾರ್ಥನೆ ಈ ಚಿಕ್ಕ ಸಂದೇಶವನ್ನು ಕೊಟ್ಟಿದ್ಯಾ ಇದು ಮನಸ್ಸುಗಳಿಗೆ ಹೋಗಿ ಮುಟ್ಟಬೇಕು ಕರ್ತನೆ ಹಾಗೆ ಸಹಾಯ ಮಾಡಿ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೆನ್.